ನವರಾತ್ರಿಯ 2ನೇ ದಿನವಾದ ಇಂದು ಈ ಕೆಲಸ ಮಾಡಿದ್ರೆ ಅದೃಷ್ಟದ ಜೊತೆಗೆ ಸುಖ ಸಂತೋಷ ಹೆಚ್ಚಾಗುತ್ತದೆ. ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುವುದು. ಇಂದು ಅಶ್ವಿನ ಶುಕ್ಲ ಪಕ್ಷ ಮತ್ತು ಶುಕ್ರವಾರದ 2ನೇ ದಿನ. ನಾಳೆ ಮುಂಜಾನೆ 5:31 ದ್ವಿತೀಯ ತಿಥಿ ಹಗಲು ರಾತ್ರಿ ಇರುತ್ತದೆ. ಇದು ನವರಾತ್ರಿಯ 2ನೇ ದಿನ. ಇಂದು ದುರ್ಗಾದೇವಿಯ 2ನೇ ರೂಪವಾದ ಬ್ರಹ್ಮಚಾರಿಣಿ ಪೂಜೆ ನಡೆಯಲಿದೆ. ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು ಮತ್ತು ಬ್ರಹ್ಮಚಾರಿಣಿ ಎಂದರೆ ತಪಸ್ಸು ಮಾಡುವವಳು. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವ ವ್ಯಕ್ತಿಯು ತನ್ನ ಎಲ್ಲ ಪ್ರಯತ್ನಗಳಲ್ಲಿ ಜಯವನ್ನು ಸಾಧಿಸುತ್ತಾನೆ. ಅವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಜಯಶಾಲಿಯಾಗುತ್ತಾರೆ. ನೀವು ಯಾವುದೇ ಕಾರ್ಯದಲ್ಲಿ ನಿಮ್ಮ ವಿಜಯವನ್ನು ಖಚಿತಪಡಿಸಿಕೊಳ್ಳಲು ಬಯಸಿದರೆ ಇಂದು ನೀವು ಬ್ರಹ್ಮಚಾರಿಣಿ ದೇವಿಯ ಈ ಮಂತ್ರವನ್ನು ಪಠಿಸಬೇಕು. ಬ್ರಹ್ಮಚಾರಿಣಿ ದೇವಿಯ ಮಂತ್ರಗಳು ಹೀಗಿವೆ: ಓಂ ಐಂ ಹ್ರೀಂ ಕ್ರೀಂ ಬ್ರಹ್ಮಚಾರಿಯೇ ನಮಃ. ಇಂದು ನೀವು ಈ ಮಂತ್ರವನ್ನು ಕನಿಷ್ಠ 1 ಜಪಮಾಲೆಯನ್ನು ಅಂದರೆ 108 ಬಾರಿ ಜಪಿಸಬೇಕು. ಇದು ವಿವಿಧ ಕಾರ್ಯಗಳಲ್ಲಿ ನಿಮ್ಮ ವಿಜಯವನ್ನು ಖಚಿತಪಡಿಸುತ್ತದೆ. ತಾಯಿ ಬ್ರಹ್ಮಚಾರಿಣಿ ಬಿಳಿ ಬಟ್ಟೆಗಳನ್ನು ಧರಿಸಿ ಅವಳು ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹೊಂದಿರುತ್ತಾಳೆ. ಅವುಗಳನ್ನು ಪೂಜಿಸುವುದರಿಂದ ವ್ಯಕ್ತಿಯೊಳಗೆ ಜಪ ಮತ್ತು ತಪಸ್ಸು ಶಕ್ತಿ ಹೆಚ್ಚುತ್ತದೆ. ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಎಂಬ ಸಂದೇಶವನ್ನು ತಾಯಿ ಬ್ರಹ್ಮಚಾರಿಣಿ ತನ್ನ ಭಕ್ತರಿಗೆ ನೀಡುತ್ತಾಳೆ. ನವರಾತ್ರಿಯ 2ನೇ ದಿನದಂದು ಈ ಕ್ರಮಗಳನ್ನು ಮಾಡುವುದರಿಂದ ತಾಯಿ ಬ್ರಹ್ಮಚಾರಿಣಿ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಎಲ್ಲ ಸಮಸ್ಯೆಗಳು ಸಹ ಪರಿಹಾರವಾಗುತ್ತವೆ. ಹಾಗಾದರೆ ಇಂದು ಯಾವ ಪರಿಹಾರವನ್ನು ಮಾಡಿದರೆ ಫಲಪ್ರದವಾಗುತ್ತದೆ ಎಂಬುದನ್ನು ತಿಳಿಯಿರಿ. ನಿಮ್ಮ ಮಗು ತುಂಬಾ ಅದ್ಭುತ, ಭರವಸೆ, ಬುದ್ಧಿವಂತ ಮತ್ತು ದಕ್ಷತೆಯಿಂದ ಕೂಡಿರಬೇಕೆಂದು ಬಯಸಿದರೆ ಇಂದು ನೀವು ಸಕ್ಕರೆ ಮಿಠಾಯಿಯನ್ನು ತೆಗೆದುಕೊಂಡು ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಮಂತ್ರವು ಹೀಗಿದೆ: ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಜಪಿಸಿದ ನಂತರ ನಿಮ್ಮ ಮಗುವಿಗೆ ಸಕ್ಕರೆ ಮಿಠಾಯಿಯನ್ನು ತಿನ್ನಿಸಿ ಮತ್ತು ಇಂದಿನಿಂದ 7 ದಿನಗಳ ಕಾಲ ನಿರಂತರವಾಗಿ ಇದನ್ನು ಮಾಡಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಹಕಾರವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಕೆಂಪು ಅಥವಾ ಕಪ್ಪು ಗುಂಜದ 5 ಕಾಳುಗಳನ್ನು ತೆಗೆದುಕೊಂಡು ಅದನ್ನು ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ದೀಪದಲ್ಲಿ ಜೇನುತುಪ್ಪವನ್ನು ತುಂಬಿಸಿ ಅದರಲ್ಲಿ ಮುಳುಗಿಸಿ ಮತ್ತು ಸುರಕ್ಷಿತವಾಗಿ ಇರಿಸಿ. ಈ ಪರಿಹಾರವನ್ನು ಮಾಡುವವರು ತಮ್ಮ ಜೀವನದ ಸಂಗಾತಿಯ ಹೆಸರನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಈ ಪರಿಹಾರವನ್ನು ನಿಮ್ಮ ಸಂಗಾತಿಗೆ ಅಥವಾ ಯಾರೊಂದಿಗೂ ಹೇಳಬೇಡಿ. ನಿಮ್ಮ ಜಾತಕದಲ್ಲಿ ಮಾಂಗಲಿಕ ಸಮಸ್ಯೆ ಇದ್ದರೆ ಮತ್ತು ಅದರಿಂದ ನಿಮಗಾಗಿ ಉತ್ತಮ ದಾಂಪತ್ಯ ಸಂಬಂಧವನ್ನು ಕಂಡುಕೊಳ್ಳಲು ಸಾಧ್ಯವಾಗದಿದ್ದರೆ ನವರಾತ್ರಿಯ 2ನೇ ದಿನ ತಾಯಿ ಬ್ರಹ್ಮಚಾರಿಣಿಯ ಆಶೀರ್ವಾದವನ್ನು ಪಡೆದ ನಂತರ ನೀವು ಮಂಗಳ ಯಂತ್ರವನ್ನು ಧರಿಸಬೇಕು. ನಿಮ್ಮ ಸಂತೋಷ ಮತ್ತು ಅದೃಷ್ಟವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಇಂದು ನೀವು ಶಿವ ಮತ್ತು ಮಾತಾ ಗೌರಿಯನ್ನು ಕ್ರಮಬದ್ಧವಾಗಿ ಪೂಜಿಸಬೇಕು. ಅಲ್ಲದೆ ಈ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಮಂತ್ರ ಹೀಗಿದೆ: ಓಂ ಶಂ ಶಂಕರಾಯ ಭವೋದ್ಭವಾಯ ನಮಃ. ಓಂ ನಮಃ. ನಿಮ್ಮ ಮನೆಯಲ್ಲಿ ಹಣದ ಕೊರತೆಯಿದ್ದರೆ, ದುಡ್ಡಿನ ತೊಂದರೆಯು ನಿಮ್ಮ ಬಳಿ ಸಾಕಷ್ಟು ಹಣವಿಲ್ಲದಿದ್ದರೆ ಇಂದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಕನಿಷ್ಠ 50 ಗ್ರಾಂ ತೂಕದ ಸಂಪೂರ್ಣ ಹರಳೆಣ್ಣೆಯನ್ನು
ಕಪ್ಪು ಬಟ್ಟೆಯಲ್ಲಿ ಹಾಕಿ ಅದನ್ನು ನೇತು ಹಾಕಿ. ಮನೆ ಅಥವಾ ಕಚೇರಿಯ ಮುಖ್ಯದ್ವಾರ ಹರಳೆಣ್ಣೆಯನ್ನು ನೇತು ಹಾಕಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಹರಳೆಣ್ಣೆ ಇಟ್ಟುಕೊಳ್ಳಿ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದಲು ಬಯಸಿದರೆ ಇಂದು ಸ್ವಲ್ಪ ಕಚ್ಚಾ ನೂಲನ್ನು ತೆಗೆದುಕೊಂಡು ಅದಕ್ಕೆ ಕೇಸರಿ ಬಣ್ಣ ಹಾಕಿ ಈ ಬಣ್ಣದ ನೂಲನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಕಟ್ಟಿಕೊಳ್ಳಿ ಮತ್ತು ಉದ್ಯೋಗಿಗಳು ತಮ್ಮ ಬೀರು, ಡ್ರಾಯರ್, ಟೇಬಲ್ನ ಎಲ್ಲಿ ಬೇಕಾದರೂ ಇಡಬಹುದು. ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಬಯಸಿದರೆ ಇಂದು ನೀವು ಬ್ರಹ್ಮಚಾರಿಣಿ ಮಾತೆಯ ಪಾದಗಳಿಗೆ 3 ಮುಖಿ ರುದ್ರಾಕ್ಷಿಯನ್ನು ಇಟ್ಟು ಅವಳನ್ನು ಕ್ರಮಬದ್ಧವಾಗಿ ಪೂಜಿಸಿ ಮತ್ತು ಧರಿಸಬೇಕು. ನಿಮ್ಮ ಮಕ್ಕಳು ಉತ್ತಮ ಜ್ಞಾನವನ್ನು ಪಡೆಯಬೇಕೆಂದು ನೀವು ಬಯಸಿದರೆ ಇಂದು ನೀವು ಮಾತೃದೇವತೆಯ ಮುಂದೆ 6 ಲವಂಗ ಮತ್ತು ಕರ್ಪೂರದ ಜೊತೆಗೆ ಮಲ್ಲಿಗೆ ಅಥವಾ ಇತರೆ ಯಾವುದೇ ಬಿಳಿ ಹೂವನ್ನು ಅರ್ಪಿಸಿ ಮತ್ತು ನೈವೇದ್ಯವನ್ನು ಮಾಡುವಾಗ ಈ ಮಂತ್ರವನ್ನು ಜಪಿಸಿ. ಮಂತ್ರವು ಹೀಗಿದೆ: ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನೀವು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಬಯಸಿದರೆ ಇಂದು ನೀವು ಬ್ರಹ್ಮಚಾರಿಣಿ ದೇವಿಯ ಈ ಮಂತ್ರವನ್ನು 11 ಬಾರಿ ಪಠಿಸಬೇಕು. ಮಾತೃದೇವತೆ ಮಂತ್ರ: ದಂದಾನಂ ಕಾರ್ ಪದ್ಮಭ್ಯಾನ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸಿದ್ಧತು ಮಹಿ ಬ್ರಹ್ಮಚಾರಿಣಿ ಅತ್ಯುತ್ತಮ. ಹೀಗೆ ಜಪ ಮಾಡಿದ ನಂತರ ಮಾತೆ ದೇವಿಗೆ ಪುಷ್ಪ ನಮನ ಸಲ್ಲಿಸಿ. ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಿಮ್ಮ ಪ್ರಕೃತ ಜೀವನದ ಸ್ವಲ್ಪ ಶಾಂತಿಯನ್ನು ಪಡೆಯಲು ಬಯಸಿದರೆ ಇಂದು ನೀವು ಬ್ರಹ್ಮಚಾರಿಣಿ ಸ್ತೋತ್ರವನ್ನು ಪಠಿಸಬೇಕು. ಮಾತೆಯ ಸ್ತೋತ್ರವು: ಪಶ್ಚಾರಿಣಿ ತ್ವಯಿನ್ನಿ ತಾಪತ್ರಯಂ ನಿವಾರಿಣೀಂ ಬ್ರಹ್ಮರೂಪಾ ಧಾರಾ ಬ್ರಹ್ಮಚಾರಿಣಿ ಪ್ರಣಮ್ಯ ಶಂಕರ ಪ್ರಿಯಾ ತ್ವಯಿಂ ಭಕ್ತಿಮುಕ್ತಿ ದಾಯಿನಿ ಶಾನ್ವಿ ಜ್ಞಾನದಾ ಬ್ರಹ್ಮಚಾರಿಣಿ ಪ್ರಣಮ್ಯಹಂ. ನೀವು ಯಾರಿಂದಾದರೂ ಸಾಲ ಪಡೆದು ಎಷ್ಟೇ ಪ್ರಯತ್ನ ಪಟ್ಟರೂ ತೀರಿಸಲಾಗದಿದ್ದರೆ ಇಂದು ಮಾತೆ ಪೂಜೆಯ ವೇಳೆ 1.25 kg ಸಂಪೂರ್ಣ ಕೆಂಪು ಉದ್ದಿನ ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮುಂದೆ ಇಟ್ಟು ನಂತರ ದೀಪ ಹಚ್ಚಿ ತುಪ್ಪದ ದೀಪ ಮತ್ತು ಮಾತೆ ಪೂಜಿಸಿ. ನಿಮ್ಮ ಮಗು ಬೇಗನೆ ಪ್ರಗತಿ ಶಿಖರವನ್ನು ತಲುಪಬೇಕೆಂದು ಬಯಸಿದರೆ ಇಂದೇ 7 ಕಾಳುಗಳ ಪುಡಿಯನ್ನು ತಯಾರಿಸಿ ಅದರ ಮೇಲೆ ಈ ಮಂತ್ರವನ್ನು 1100 ಬಾರಿ ಜಪಿಸಿ. ಮಂತ್ರವು ಹೀಗಿದೆ: ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇದಾದ ನಂತರ ಮಗುವಿನ ಕೈಯನ್ನು ಸ್ಪರ್ಶಿಸಿ ಮರದ ಬುಡದಲ್ಲಿ ಇರಿಸಿ ಅಥವಾ ಪಕ್ಷಿಗಳಿಗೆ ನೀಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.